ಐದನೇದು ಸ್ವರ್ಗಲೋಕ. ಸ್ವರ್ಗಲೋಕ ಮಹರಲೋಕದಿಂದ 80,000 ಯೋಜನೆಗಳ ಕೆಳಗೆ ಇದೆ. ಈ ಲೋಕದಲ್ಲಿ 35 ಜನ ದೇವಿ ದೇವತೆಗಳು ಜೀವಿಸ್ತಿರ್ತಾರೆ. ಇಲ್ಲಿ ರಾಜ ಇಂದ್ರನು, ಗಂಧರ್ವರು, ಅಪ್ಸರೆಗಳು ಮತ್ತು ದೇವದತ್ತರು ಜೀವಿಸ್ತಿರ್ತಾರೆ. ಸ್ವರ್ಗಲೋಕ ತುಂಬಾ ಸುಂದರವಾಗಿರುತ್ತೆ. ಇಲ್ಲಿ ಲೆಕ್ಕವಿಲ್ಲದಷ್ಟು ಆಭರಣಗಳು, ಕೋರಿಕೆಗಳನ್ನ ತೀರಿಸೋ ವೃಕ್ಷ, ಬ್ರಹ್ಮಾಂಡದಲ್ಲಿ ತಿರುಗೋಕೆ ವಾಹನಗಳು, ಇಂದ್ರನ ವಾಹನವಾದ ಬಿಳಿ ಐರಾವತದಂತ ಎಷ್ಟೋ ಅದ್ಭುತವಾದ ವಿಷಯಗಳು ಇದೆ. ಸ್ವರ್ಗಲೋಕದಲ್ಲಿರೋ ದೇವತೆಗಳ ಪ್ರಥಮ ಕರ್ತವ್ಯ ರಾಕ್ಷಸರ ವಿರುದ್ಧ ಅವರನ್ನು ಅಪೋಸ್ ಮಾಡ್ತಾ ಈ ಬ್ರಹ್ಮಾಂಡಕ್ಕೆ ರಕ್ಷಣೆಯಾಗಿರೋದು. ಸ್ವರ್ಗಲೋಕದ ರಾಜಧಾನಿ ಅಮರಾವತಿ. ಇಲ್ಲಿ ಅಮರರು ಅಂದ್ರೆ ಮರಣ ಇಲ್ದಿರೋರು ಜೀವಿಸ್ತಿರ್ತಾರೆ. ಸ್ವರ್ಗಲೋಕದಲ್ಲಿ 3 ತಲೆಯ ಆನೆ, ಕಾಮಧೇನು, ರೆಕ್ಕೆಯನ್ನ ಹೊಂದಿರೋ ಕುದುರೆಗಳು ಕ್ಷೀರಸಾಗರ ಮಥನದಿಂದ ಲಭಿಸ್ತು. ಸ್ವರ್ಗದಲ್ಲಿರೋ ದೇವತೆಗಳು ಬೇರೆ ಲೋಕದಲ್ಲಿರೋ ಎಲ್ಲಾ ದೇವತೆಗಳ ಜೊತೆ ಸಂಪರ್ಕದಲ್ಲಿರ್ತಾರೆ. ಅವಾಗ ಭೂಲೋಕಕ್ಕೆ ಕೂಡ ಹೋಗ್ತಾ ಇರ್ತಾರೆ. ಸ್ವರ್ಗ ಲೋಕದಲ್ಲಿರೋರ ಕರ್ಮಗಳು ಒಳ್ಳೇದಾಗಿದ್ರೆ ಅವರಿಗೆ ಒಳ್ಳೆ ಪದವಿ ಕೂಡ ಲಭಿಸುತ್ತೆ. ಒಂದು ವೇಳೆ ಇವರ ಕರ್ಮಗಳು ಕೆಟ್ಟದಾಗಿದ್ರೆ ಮನುಷ್ಯ ಜಾತಿ ಇಲ್ಲ ಅದಕ್ಕಿಂತ ಕೀಳು ಜಾತಿಯಲ್ಲಿ ಜನ್ಮಿಸ್ತಾರೆ.